Very good morning, my dear final year become students. This is your CMK sir, and I'm very happy to continue your advanced accounting class as question papers, my dears. Now we are going to discuss the question papers, my dears. Very important, and the positive energy is ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದೀವಿ ಈಗ ಪ್ರಾಬ್ಲಮ್ಸ್ ಅದಕ್ಕಿಂತ ಈಸಿ ಇರುತ್ತೆ ಮೈ ಡಿಯರ್ಸ್. ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಈಸಿ ಇರುತ್ತೆ, ಬಟ್ ಒಂದು ಕಾನ್ಸೆಪ್ಟ್ ನಾನು ನಿಮ್ಗೆ ಮಾಡಿಲ್ಲ ಮೈ ಡಿಯರ್ಸ್. ಅದು ಈಗ ಡೈರೆಕ್ಟ್ ಕ್ವಶನ್ ಪೇಪರ್ಸ್ ಅಲ್ಲಿ ಎಂಟರ್ ಆಗ್ತಿದೆ. ಸೊ ಕ್ವಶನ್ ಪೇಪರ್ ಅಲ್ಲೇ ಮಾಡ್ಕೊಡ್ತೀನಿ, ಪ್ರಾಬ್ಲಮ್ ಇಲ್ಲ, ಅರ್ಥ ಆಗುತ್ತೆ, ಸಮಸ್ಯೆ ಇಲ್ಲ, ಅರ್ಥ ಆಗೋಗಿ ಮಾಡ್ಕೊಡೋಣ, ತೊಂದರೆ ಇಲ್ಲ, ರೈಟ್ ಮೈ ಡಿಯರ್ಸ್. So now I am entering into the question papers, my dear. Once again, I am very happy to discuss with you the question papers of advanced accounting subject under that accounts for banking companies, my dear. So my dear, first I will taking 2014 section B, my dear, section B, 2014 section B, my dear. Section B is nothing but carrying 6 marks, my dear. Here there is 8 marks antide, because 2014 ಅಲ್ಲಿ 8 marks ಇತ್ತು, ಬಟ್ ಈಗ ಅದು 6 marks, my dear. ನಿಮಗೆ 6 marks ಮಾತ್ರ ಇರುತ್ತೆ, ನೋಡ್ಕೊಳ್ಳಿ my dear. Following bills have been discounted by a bank during the year 2013 and 14. My dears, date of bill, amount of bill, period in months. Period in months. July 2017, sorry, 27th of July 2013, 1 lakh rupees, 4 months, my dears. 1 lakh rupees, 4 months. October 27, 2013, 4 lakhs, 6 months, my dears. December 20th, 2013, 30,000, 2 months, my dears. Find out the amount of unexpired discount. Unexpired discount is nothing but rebate on discount, my dears. Rebate on discount, unexpired discount, both are same, my dears. For 31st December 2013, my dears, illi nodi, illi cursor move ಆಗ್ತಿದೆ at 5%. ರೇಟ್ ಆಫ್ ಇಂಟ್ರೆಸ್ಟ್ 5%. ಇಲ್ಲಿ ಸ್ವಲ್ಪ ಕಟ್ ಆಗಿದೆ ಮೈ ಡಿಯರ್ಸ್, ಓಲ್ಡ್ ಕ್ವಶನ್ ಪೇಪರ್ ಇದು. 5% ರೇಟ್ ಆಫ್ ಇಂಟ್ರೆಸ್ಟ್ ಮೈ ಡಿಯರ್ಸ್. 3 ಬಿಲ್ ಇದೆ, ಸೊ ಅದಕ್ಕೆ ರಿಬೇಟ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಡಿಸ್ಕೌಂಟ್ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಮೈ ಡಿಯರ್ಸ್. ಫಸ್ಟ್ ಹೆಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಮೈ ಡಿಯರ್ಸ್. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂದ್ರೂ ಒಂದೇ. ಸೈಲೆನ್ಸ್, ಏನದು ಸೌಂಡ್ಗಳ ಮೈ ಡಿಯರ್ಸ್. ಕ್ಯಾಲ್ಕುಲೇಷನ್ ಆಫ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂದ್ರೂ ಒಂದೇ, ಕ್ಯಾಲ್ಕುಲೇಷನ್ ಆಫ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಅಂದ್ರೂ ಒಂದೇ ಮೈ ಡಿಯರ್ಸ್. ಡೋಂಟ್ ವರಿ, ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಅಂದ್ರೂ ಒಂದೇ. 3 ಬಿಲ್ ಇದೆ ಮೈ ಡಿಯರ್ಸ್ ಇಲ್ಲಿ. ಒಂದು 27 ಜುಲೈ ಒಂದಿದೆ, 27 ಅಕ್ಟೋಬರ್ ಒಂದಿದೆ, ಸೊ ಡಿಸೆಂಬರ್ 20th ಒಂದಿದೆ ಮೈ ಡಿಯರ್ಸ್. ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಕೊಟ್ಟಿದ್ದಾರೆ, 462 ಕೊಟ್ಟಿದ್ದಾರೆ ಮೈ ಡಿಯರ್ಸ್. ನಾವೀಗ ಕ್ಯಾಲ್ಕುಲೇಟ್ ಮಾಡ್ಬೇಕು ಮೈ ಡಿಯರ್ಸ್. There is a clear picture about the solution, my dears. My dears, first time carry ಮಾಡ್ತಾ ಇದ್ದೀನಿ. ಆಕ್ಚುಲಿ ನಿಮಗೆ ಬ್ಯಾಂಕಿಂಗ್ ಅಕೌಂಟ್ಸ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ ಫಸ್ಟ್ ಇತ್ತು. ನಾನು ಡೈರೆಕ್ಟ್ ಪ್ರಾಬ್ಲಮ್ಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್, ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಮಾಡಿದ್ದೀನಿ. ಸೊ ಹಾಗಾಗಿ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ವಿಲ್ ಟೇಕಿಂಗ್ ದ ರಿಬೇಟ್ ಆರ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಮೈ ಡಿಯರ್ಸ್. ಫಸ್ಟ್ ಟೈಮ್ ಕ್ಯಾರಿ ಮಾಡ್ತಿದ್ದೀನಿ. ಅಂಡ್ ಮೋರ್ ಎವರ್ ತುಂಬಾ ಇಂಪಾರ್ಟೆಂಟ್, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಮೈ ಡಿಯರ್ಸ್. ನಮ್ಗೆ ಏನೇನು ಇನ್ಫಾರ್ಮೇಶನ್ ಇದೆ ಅಂದ್ರೆ, ಇನ್ಫಾರ್ಮೇಶನ್ ಇರೋದೆಲ್ಲ ಎಲ್ಲೋ ಮಾರ್ಕ್ ಮಾಡ್ಬಿಡ್ತೀನಿ ಮೈ ಡಿಯರ್ಸ್. 27/7/2013 ಮೈ ಡಿಯರ್ಸ್, 27/7/2013 ಇದು ನಮಗೆ ಅವರೇ ಕೊಟ್ಟಿದ್ದಾರೆ ಮೈ ಡಿಯರ್ಸ್. ಬಿಲ್, ಡೇಟ್ ಆಫ್ ಬಿಲ್ ಕೊಟ್ಟಿದ್ದಾರೆ ಮೈ ಡಿಯರ್ಸ್. ಡೇಟ್ ಆಫ್ ಬಿಲ್ ಕೊಟ್ಟಿದ್ದಾರೆ. ಡೇಟ್ ಆಫ್ ಬಿಲ್ 27/7/2013 ಮೈ ಡಿಯರ್ಸ್. ಡೇಟ್ ಆಫ್ ಬಿಲ್ ಕೊಟ್ಟಿದ್ದಾರೆ. 4 months ಔಟ್ಸ್ಟ್ಯಾಂಡಿಂಗು ಅವರೇ ಕೊಟ್ಟಿದ್ದಾರೆ ಮೈ ಡಿಯರ್ಸ್. ರೇಟ್ ಆಫ್ ಇಂಟ್ರೆಸ್ಟ್ ಅವರೇ ಕೊಟ್ಟಿದ್ದಾರೆ ಮೈ ಡಿಯರ್ಸ್. ರೇಟ್ ಆಫ್ ಇಂಟ್ರೆಸ್ಟ್ 5%. ಈ ಎಲ್ಲೋ ಮಾರ್ಕ್ ಅಲ್ಲಿ ಇರೋದೆಲ್ಲ ಅವ್ರು ಕೊಟ್ಟಿದ್ದಾರೆ ಮೈ ಡಿಯರ್ಸ್. 27/10/2013 ಸೆಕೆಂಡ್ ಬಿಲ್ ಮೈ ಡಿಯರ್ಸ್. ಡೇಟ್ ಆಫ್ ಬಿಲ್ 6 months ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅವರೇ ಕೊಟ್ಟಿದ್ದಾರೆ ಮೈ ಡಿಯರ್ಸ್. 5% ರೇಟ್ ಆಫ್ ಇಂಟ್ರೆಸ್ಟ್ ಆಸ್ ಯೂಶುವಲ್, ಎಲ್ಲದಕ್ಕೂ 5% ಅವರೇ ಕೊಟ್ಟಿದ್ದಾರೆ ಮೈ ಡಿಯರ್ಸ್. 20th December 2013 ಮೈ ಡಿಯರ್ಸ್. 2 months ಅವರೇ ಕೊಟ್ಟಿದ್ದಾರೆ, ಡೇಟ್ ಆಫ್ ಬಿಲ್ ಕೊಟ್ಟಿದ್ದಾರೆ. ದೆನ್ 2 months ಔಟ್ಸ್ಟ್ಯಾಂಡಿಂಗ್ ಅವರೇ ಕೊಟ್ಟಿದ್ದಾರೆ ಮೈ ಡಿಯರ್ಸ್. 2 months ಔಟ್ಸ್ಟ್ಯಾಂಡಿಂಗ್ ಅವರೇ ಕೊಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ 5% ಮೈ ಡಿಯರ್ಸ್, ಅವರೇ ಕೊಟ್ಟಿದ್ದಾರೆ ಮೈ ಡಿಯರ್ಸ್, ಅವರೇ ಕೊಟ್ಟಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲಿ ಇದೆ. ರಿಮೈನಿಂಗ್ ನಾನ್ ಸಾಲ್ವ್ ಮಾಡ್ಬೇಕು ಮೈ ಡಿಯರ್ಸ್. ಒನ್ ಮೋರ್ ಥಿಂಗ್, 1 lakh rupees ಬಿಲ್ ಆಫ್ ಅಮೌಂಟ್ 1 lakh ಅವರೇ ಕೊಟ್ಟಿದ್ದಾರೆ. ಇಲ್ಲಿ 4 lakhs ಅವರೇ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ಮೈ ಡಿಯರ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಡೋಂಟ್ ಬಿ ನೆಗ್ಲೆಕ್ಟ್ ಮೈ ಡಿಯರ್ಸ್. ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಟೈಮ್ ತಗೊಂಡೇ ಮಾಡ್ತೀನಿ, ಪ್ರಾಬ್ಲಮ್ ಇಲ್ಲ,
ರೈಟಾ? ಇಷ್ಟು ಇನ್ಫಾರ್ಮೇಶನ್ ಅವ್ರು ಕೊಟ್ಟಿದ್ದಾರೆ. ಎಲ್ಲೋ ಮಾರ್ಕ್ ಅಲ್ಲಿ ಏನೇನ್ ಕೊಟ್ಟಿದ್ದೀನೋ ಎಲ್ಲ ಅವ್ರು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಮೈ ಡಿಯರ್ಸ್. ಈಗ ನಾವು ನೋಡ್ಕೊಳ್ಳಿ, ಡ್ಯೂ ಡೇಟ್ ನಾನ್ ಕ್ಯಾಲ್ಕುಲೇಟ್ ಮಾಡಿರೋದು. ಡ್ಯೂ ಡೇಟ್ ಹೆಂಗ್ ಬರುತ್ತೆ? ಡ್ಯೂ ಡೇಟ್ ಮೈ ಡಿಯರ್ಸ್ ನೋಡಿ, 27/7/2013 ಮೈ ಡಿಯರ್ಸ್. 27/7/2013 ಆ ಡೇಟ್ ಅಲ್ಲಿ ಬಿಲ್ ಬರ್ದಿರೋದು, ಆ ಡೇಟ್ ಅಲ್ಲಿ ಬಿಲ್ ಬರ್ದಿರೋದು 4 ಮಂತ್ಸ್ ಆದ್ಮೇಲೆ ಅದು ಡ್ಯೂ ಡೇಟ್ ಬರುತ್ತೆ. ಅಂದ್ರೆ 4 ಮಂತ್ಸ್ ಆದ್ಮೇಲೆ ಅದೇನ್ ಮಾಡ್ಬೇಕು? ನಾವು ಡ್ರಾ ಮಾಡಬೇಕು. 4 ಮಂತ್ಸ್ ಆದ್ಮೇಲೆ ಮೈ ಡಿಯರ್ಸ್. 27/7 ಜುಲೈ 27 ಇಂದ 4 ಮಂತ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 7 ಅಂದ್ರೆ 8, 9, 10, 11 ಬರುತ್ತೆ. ಜುಲೈ ಇಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮೈ ಡಿಯರ್ಸ್. ನೋಡಿ 27 ನವೆಂಬರ್ 2017 ಗೆ ಡ್ಯೂ ಡೇಟ್ ಬರುತ್ತೆ ಮೈ ಡಿಯರ್ಸ್. ಡ್ಯೂ ಡೇಟ್ ಬರುತ್ತೆ 27/11/2013 ಮೈ ಡಿಯರ್ಸ್. 27/11/2013 ಗೆ ಡ್ಯೂ ಡೇಟ್ ಸಿಗುತ್ತೆ ಮೈ ಡಿಯರ್ಸ್ ನಿಮಗೆ. ಅಲ್ಲಿಗೆ ಮೈ ಡಿಯರ್ಸ್ 27/7/2013 ಇಂದ 27/11/2013 ಗೆ ಎಷ್ಟು ಡೇಸ್ ಬರುತ್ತೆ ಅನ್ನೋದು ಕೌಂಟ್ ಮಾಡ್ಕೋಬೇಕು ಮೈ ಡಿಯರ್ಸ್. ನಂಬರ್ ಆಫ್ ಡೇಸ್ ಎಷ್ಟು ಬರುತ್ತೆ ಅನ್ನೋದನ್ನ ಕೌಂಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಂಬರ್ ಆಫ್ ಡೇಸ್ ಎಷ್ಟು ಬರುತ್ತೆ ಅನ್ನೋದು ಕೌಂಟ್ ಮಾಡ್ಕೋಬೇಕಾಗುತ್ತೆ ಮೈ ಡಿಯರ್ಸ್. ನೋಡಿ 27/7 ಇಂದ 27/11 ವರೆಗೂ ಕೌಂಟ್ ಮಾಡ್ಬೇಕು ಮೈ ಡಿಯರ್ಸ್. ಮೈ ಡಿಯರ್ಸ್ 27/7 ಅಂದ್ರೆ ಜುಲೈ ಮೈ ಡಿಯರ್ಸ್. ಜುಲೈ 27 ಜುಲೈ ಅಂದ್ರೆ 28, 29, 30, 31 4 ಡೇಸ್ ಇರುತ್ತೆ ಮೈ ಡಿಯರ್ಸ್. ಇಲ್ಲಿದೆ ಡೇಸ್. ಜುಲೈಯಲ್ಲಿ 4 ಡೇಸ್, ಆಗಸ್ಟ್ ಅಲ್ಲಿ 31 ಡೇಸ್, ಸೆಪ್ಟೆಂಬರ್ ಅಲ್ಲಿ 30 ಡೇಸ್, ಅಕ್ಟೋಬರ್ ಅಲ್ಲಿ 31 ಡೇಸ್, ನವೆಂಬರ್ ಅಲ್ಲಿ 27 ಡೇಸ್ ಮೈ ಡಿಯರ್ಸ್. ನವೆಂಬರ್ ಅಲ್ಲಿ 27. ಒನ್ಸ್ ಅಗೇನ್ ಜುಲೈಯಲ್ಲಿ 27 ಬಿಡಿ, 28, 29, 30, 31 4 ಡೇಸ್ ಬರುತ್ತೆ ಮೈ ಡಿಯರ್ಸ್ ಜುಲೈ. ಆಗಸ್ಟ್ 31 ಡೇಸ್ ಇರುತ್ತೆ, ಸೆಪ್ಟೆಂಬರ್ 30 ಡೇಸ್ ಇರುತ್ತೆ, ಅಕ್ಟೋಬರ್ 31 ಇರುತ್ತೆ, ನವೆಂಬರ್ 27th ಅದು ಬರೋದು. ನವೆಂಬರ್ 27 ಡೇಸ್ ಮೈ ಡಿಯರ್ಸ್. 27 ಡೇಸ್. ಅಲ್ಲಿಗೆ ಟೋಟಲ್ ಮಾಡಿ, ಯಾರು ಮೈಕಲ್ ಇರೋರು ಆಡಿಯೋದಲ್ಲಿ ಇರೋ ಟೋಟಲ್ ಮಾಡಿ. 4 ಪ್ಲಸ್ 31 ಪ್ಲಸ್ 30 ಪ್ಲಸ್ 31 ಪ್ಲಸ್ 27 123 ಡೇಸ್ ಬರುತ್ತೆ ಮೈ ಡಿಯರ್ಸ್. 123 ಡೇಸ್ ಬರುತ್ತೆ ಮೈ ಡಿಯರ್ಸ್. ಅಷ್ಟೇ ಇರಲಿ, ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀನಿ ನೋಡಿ ಮೈ ಡಿಯರ್ಸ್. 27/10 ಮೈ ಡಿಯರ್ಸ್, ಅಕ್ಟೋಬರ್ ಇಂದ 27/4/2014 ಮೈ ಡಿಯರ್ಸ್. 27/4/2014 ನೆಕ್ಸ್ಟ್ ಇಯರ್ ಮೈ ಡಿಯರ್ಸ್. ಎಷ್ಟು? 6 ಮಂತ್ಸ್ ನೋಡಿ ಮೈ ಡಿಯರ್ಸ್. ಅಂದ್ರೆ ಅಕ್ಟೋಬರ್ ಇಂದ 6 ಮಂತ್ಸ್ ಮಾಡ್ಕೊಳ್ಳಿ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 6 ಮಂತ್ಸ್ ಮಾಡ್ಕೊಂಡ್ರೆ ಏಪ್ರಿಲ್ ಬರುತ್ತೆ ಮೈ ಡಿಯರ್ಸ್. ಅಲ್ಲಿಗೆ 27th ಏಪ್ರಿಲ್ 2014 ಬರುತ್ತೆ ಮೈ ಡಿಯರ್ಸ್. ಮತ್ತೆ ಡೇಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡೇಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಮೈ ಡಿಯರ್ಸ್. ಅಕ್ಟೋಬರ್ ಅಲ್ಲಿ 27 ಬಿಟ್ರೆ 28, 29, 30, 31 4 ಡೇಸ್ ಇರುತ್ತೆ ಅಕ್ಟೋಬರ್. ನವೆಂಬರ್ ಅಲ್ಲಿ 30 ಡೇಸ್ ಬರುತ್ತೆ, ಡಿಸೆಂಬರ್ ಅಲ್ಲಿ 31 ಡೇಸ್ ಬರುತ್ತೆ, ಜಾನ್ವರಿ 31 ಡೇಸ್ ಬರುತ್ತೆ, ಫೆಬ್ರವರಿ 28 ಡೇಸ್ ಬರುತ್ತೆ, ಮಾರ್ಚ್ 31 ಡೇಸ್ ಬರುತ್ತೆ. ಅಲ್ಲ, ಒಂದ್ ನಿಮಿಷ. ಅಕ್ಟೋಬರ್ 4 ಡೇಸು, ನವೆಂಬರ್ 30 ಡೇಸು, ಡಿಸೆಂಬರ್ 31, ಜನವರಿ 31, ಫೆಬ್ರವರಿ 28, ಮಾರ್ಚ್ 31 ಡೇಸ್, ಏಪ್ರಿಲ್ 27 ಡೇಸ್ ಮೈ ಡಿಯರ್ಸ್. ಟೋಟಲ್ ಮಾಡಿ ಮೈ ಡಿಯರ್ಸ್. ಟೋಟಲ್ ಮಾಡಿ 4 plus 30 plus 31 plus 31 plus 28 plus 31 plus 27 ಎಷ್ಟು ಬರುತ್ತೆ ಮೈ ಡಿಯರ್ಸ್? 182 ಡೇಸ್. 182 ಕರೆಕ್ಟ್ ಇದೆಯಾ? 182 ಡೇಸ್ ಕರೆಕ್ಟ್ ಆಗಿದೆಯಾ? ಚೆಕ್ ಮಾಡಿದ್ರಾ? ಸೊ 182 ಡೇಸ್ ಬರುತ್ತೆ ಮೈ ಡಿಯರ್ಸ್. ಔಟ್ಸ್ಟ್ಯಾಂಡಿಂಗ್ ಡೇಸ್ ಅಂತ ಕರಿತೀವಿ ಮೈ ಡಿಯರ್ಸ್. ಇದನ್ನ ಔಟ್ಸ್ಟ್ಯಾಂಡಿಂಗ್ ಡೇಸ್ ಮೈ ಡಿಯರ್ಸ್. ಹಾಗೆ ಥರ್ಡ್ ಟ್ರಾನ್ಸಾಕ್ಷನ್ ಬರ್ತಿದ್ದೀನಿ. ಬಿಲ್ ಬರ್ದಿರ್ತಕ್ಕಂಥದ್ದು 20th 12 ಡಿಸೆಂಬರ್ 20th ಮೈ ಡಿಯರ್ಸ್. 2 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ ಜಾನ್ವರಿ, ಫೆಬ್ರವರಿ ಮೈ ಡಿಯರ್ಸ್. 20th ಫೆಬ್ರವರಿಗೆ ಬಿಲ್ ಡ್ರಾ ಮಾಡಬಹುದು. 20th ಫೆಬ್ರವರಿ 20th ಮೈ ಡಿಯರ್ಸ್. 2 ಮಂತ್ಸ್. ಅಲ್ಲಿ ನೋಡಿ ಮೈ ಡಿಯರ್ಸ್. ಈಗ ಡಿಸೆಂಬರ್ ಅಲ್ಲಿ 20th ಬಿಟ್ರೆ ಇನ್ ಎಷ್ಟು ಡೇಸ್ ಇರುತ್ತೆ? 31st ಡೇಸ್ ಇರೋದ್ರಿಂದ 11 ಡೇಸ್ ಡಿಸೆಂಬರ್ ಅಲ್ಲಿ ಇರುತ್ತೆ ಮೈ ಡಿಯರ್ಸ್. ಡಿಸೆಂಬರ್ 31st ಡೇಸ್ ಜನವರಿಯಲ್ಲಿ ಇರುತ್ತೆ, 20 ಡೇಸ್ ಫೆಬ್ರವರಿಯಲ್ಲಿ ಇರುತ್ತೆ. ಟೋಟಲ್ ಮಾಡಿ ಮೈ ಡಿಯರ್ಸ್. ಟೋಟಲ್ ಮಾಡಿ 62 ಡೇಸ್. 62 ಡೇಸ್ ಕರೆಕ್ಟ್ ಇದೆಯಾ? 62 ಡೇಸ್. 2 ಡೇಸ್ ಸರ್. 62 ಡೇಸ್ ಟೋಟಲ್ ಮೈ ಡಿಯರ್ಸ್. 62 ಡೇಸ್ ಬರುತ್ತೆ. ದಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ಡೇಸ್ ಮೈ ಡಿಯರ್ಸ್. ಇಷ್ಟು ಬಂದ್ರೆ ಇನ್ನು ಪ್ರಾಬ್ಲಮ್ ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು ಮೈ ಡಿಯರ್ಸ್. ರೇಟ್ ಆಫ್ ಇಂಟ್ರೆಸ್ಟ್ 5% ಅಮೌಂಟ್ ಇಲ್ಲಿದೆ ನೋಡಿ ಮೈ ಡಿಯರ್ಸ್. ರಿಬೇಟ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಅಮೌಂಟ್ 1 lakh ಮೈ ಡಿಯರ್ಸ್. ಅಮೌಂಟ್ 1 lakh ಇಂಟು ಮೈ ಡಿಯರ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 5% ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಮೈ ಡಿಯರ್ಸ್. 5% 5/100 ಹಾಕೊಂಡಿದ್ದೀನಿ ಇಂಟು
123 by 365 ಯಾವ್ದಿದು 123 by 365 123 days actual days ಬರುತ್ತೆ ನಮಗೆ 365 ಯಾವುದು ಅಂದ್ರೆ there are 365 days in a year my dears 1 year ಅಲ್ಲಿ ಎಷ್ಟು ದಿನ ಇರುತ್ತೆ 365 days ಇರುತ್ತೆ my dears is it right correct Yes, sir. right Yes, my sir. dears 123 by 365 days my dears calculate ಮಾಡಿ 1 lakh into 500 into 123 by 365 ಎಷ್ಟು ಬರುತ್ತೆ 1684.9. 1684.9 ಬರುತ್ತೆ ಮೈ ಡಿಯರ್ಸ್ ನಾನು ರೌಂಡ್ ಫಿಗರ್ ಮಾಡ್ಕೊಂಡಿದ್ದೀನಿ 1685 rupees ಮೈ ಡಿಯರ್ಸ್ 1685 rupees ಮಾಡ್ಕೊಂಡಿದ್ದೀನಿ ಅಷ್ಟೇ ಮೈ ಡಿಯರ್ಸ್ 1685 rupees ಮಾಡ್ಕೊಂಡಿದ್ದೀನಿ ಕ್ಲಿಯರಾ ಫಸ್ಟ್ ಇಯರ್ ಕ್ಲಿಯರ್ ಆಯ್ತಾ ಫಸ್ಟ್ ಬಿಲ್ ಸೆಕೆಂಡ್ ಬಿಲ್ ನೋಡಿ ಮೈ ಡಿಯರ್ಸ್ 4 lakhs ಅಮೌಂಟ್ 5% ಇಂಟ್ರೆಸ್ಟ್ ಮೈ ಡಿಯರ್ಸ್ 4 lakhs ಅಮೌಂಟ್ 5% ಇಂಟ್ರೆಸ್ಟ್ my dears 182 days actual days outstanding days ಸಿಗುತ್ತೆ 182 divided by 365 ಎಷ್ಟು ಬರುತ್ತೋ ನೋಡಿ my dears 9972.6. ರೌಂಡ್ ಫಿಗರ್ ಮಾಡ್ಕೊಂಡಿದ್ದೀನಿ my dears once again ರೌಂಡ್ ಫಿಗರ್ ಮಾಡ್ಕೊಂಡಿದ್ದೀನಿ ನಾನು ರೌಂಡ್ ಫಿಗರ್ ಮಾಡ್ಕೊಂಡ್ರೆ ನಮಗೆ ರೌಂಡ್ ಫಿಗರ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ 9973 days ಬರುತ್ತೆ is it right 9973 rupees 9973 rupees ಬರುತ್ತೆ that is second one my dears that is second one rebate on bill discounted or unexpired discount my dears third one ನೋಡಿ my dears 30000 rupees bill ಇದೆ wait a minute my dears 30000 rupees bill ಇದೆ my dears 30000 into 5% ಮಾಡ್ಕೋಬೇಕು into rate of interest 5% ಇದೆ my dears 5% into 62 days divided by 365 my dears 62 divided by 365 ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೋಡಿ 254.7. 254.7 2 ಹೇಳಿ ಎಷ್ಟು ಬರುತ್ತೆ 254.7 sir, round figure 255. 255 ಬರುತ್ತಾ ಓಕೆ Yes sir. 255 ರೌಂಡ್ ಫಿಗರ್ ಮೈ ಡಿಯರ್ಸ್ 255 ಓಕೆನಾ ಮೈ ಡಿಯರ್ಸ್ ಈಗ ನೋಡಿ ಟೋಟಲ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಟೋಟಲ್ ಮಾಡಿ ಮೈ ಡಿಯರ್ಸ್ ಟೋಟಲ್ ಮಾಡಿ ಮೈ ಡಿಯರ್ಸ್ 1685 9973 11,913. 11,913 that is called ಟೋಟಲ್ ರಿಬೇಟ್ ಅಂತಾದ್ರೂ ಬರಿಬಹುದು ಇಲ್ಲ ಟೋಟಲ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಆದ್ರೂ ಬರಿಬಹುದು ಟೋಟಲ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂದ್ರೂ ಒಂದೇ ಟೋಟಲ್ ರಿಬೇಟ್ ಅಂದ್ರೂ ಒಂದೇ ಚಾರ್ಟ್ ನೋಡ್ತಾ ಇದ್ದೀನಿ ಸ್ವಲ್ಪ ಫಸ್ಟ್ ಪ್ರಾಬ್ಲಮ್ ಅಲ್ವಾ ಅದಕ್ಕೆ 11,913 ಓಕೆ ಥ್ಯಾಂಕ್ ಯು ಫಾರ್ ಆಲ್ ದೀಕ್ಷಾ ವಿನಯ್ ಆರ್ ಬಿಂದುಶ್ರೀ ದಿನೇಶ್ ಡಿ ಸಹನಾ ಕೆಎಂ ಥ್ಯಾಂಕ್ ಯು ಆಲ್ ಮೈ ಡಿಯರ್ಸ್ ದಿಸ್ ಈಸ್ ಕಾಲ್ಡ್ ಕ್ಯಾಲ್ಕುಲೇಷನ್ ಆಫ್ ರಿಬೇಟ್ ಆರ್ unexpired discount my dears unexpired discount 6 marks irutte my dears 2014 question paper my dears we have one more problem very important my dears advanced accounting alli idukkinta easiest question na we never expect ಮಾಡಬಾರದು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಮೂರ್ಖರಾಗ್ತೀವಿ ಅಷ್ಟೇ so ಅಷ್ಟು ಈಸಿ ಬಿಡಬೇಡಿ while preparing the final accounts of banking company under which schedule the following appears ಯಾವ ಶೆಡ್ಯೂಲ್ ಅಲ್ಲಿ ಬರುತ್ತೆ ಅಷ್ಟೇ ಮೈ ಡಿಯರ್ಸ್ ನೋಡಿ ಆಡಿಟ್ ಫೀಸು ಕಮಿಷನ್ ಅಂಡ್ ಎಕ್ಸ್ಚೇಂಜು ಲಾ ಚಾರ್ಜಸ್ ಲಾಕರ್ ರೆಂಟು ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಸಿಲ್ವರ್ ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ಸ್ ಮೈ ಡಿಯರ್ಸ್ ಅಷ್ಟೇ ಇರೋದು ನೋಡ್ಕೊಳ್ಳಿ ಆಡಿಟ್ ಫೀಸ್ ಮೈ ಡಿಯರ್ಸ್ ಆಡಿಟ್ ಫೀಸ್ ಯಾವ್ದ್ರಲ್ಲಿ ಬರುತ್ತೆ ಆಡಿಟ್ ಫೀಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಶೆಡ್ಯೂಲ್ ನಂಬರ್ 16 ಅಲ್ಲಿ ಬರುತ್ತೆ ಮೈ ಡಿಯರ್ಸ್ ಶೆಡ್ಯೂಲ್ ನಂಬರ್ 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 16 ಲಾ ಚಾರ್ಜಸ್ ಮೈ ಡಿಯರ್ಸ್ ಲಾ ಚಾರ್ಜಸ್ ಅವರೇ ಕೊಟ್ಟಿರ್ತಾರೆ ನೀವು ಇಷ್ಟು ಬರೆದ್ರೆ ಸಾಕು ನಾನು ಮಾರ್ಕ್ ಮಾಡ್ತಿದ್ದೀನಲ್ಲ ಅಷ್ಟು ಬರೆದ್ರೆ ಸಾಕು ಮೈ ಡಿಯರ್ಸ್ ಲಾ ಚಾರ್ಜಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರ್ತಕ್ಕಂಥದ್ದು ಸೇಮ್ ಮೈ ಡಿಯರ್ಸ್ ಶೆಡ್ಯೂಲ್ ನಂಬರ್ 16 ಅಲ್ಲಿ ಬರುತ್ತೆ ಇಂಟ್ರೆಸ್ಟ್ ಚಾರ್ಜಸ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಶೆಡ್ಯೂಲ್ ನಂಬರ್ 15 ಅಲ್ಲಿ ಬರುತ್ತೆ ಮೈ ಡಿಯರ್ಸ್ ಶೆಡ್ಯೂಲ್ ನಂಬರ್ 15 ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಅದರ್ ಅಸೆಟ್ಸ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್ ಅದರ್ ಅಸೆಟ್ಸ್ ಶೆಡ್ಯೂಲ್ ನಂಬರ್ 11 ಅಲ್ಲಿ ಬರುತ್ತೆ ಮೈ ಡಿಯರ್ಸ್ ಶೆಡ್ಯೂಲ್ ನಂಬರ್ 11 ಕಮಿಷನ್ ಅಂಡ್ ಎಕ್ಸ್ಚೇಂಜ್ ಅದರ್ ಇನ್ಕಮ್ಸ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್ ಕಮಿಷನ್ ಅಂಡ್ ಎಕ್ಸ್ಚೇಂಜ್ ಅದರ್ ಇನ್ಕಮ್ಸ್ ಅಲ್ಲಿ ಬರುತ್ತೆ ವೇಟ್ ಎ ಮಿನಿಟ್ ಮೈ ಡಿಯರ್ಸ್ ವೇಟ್ ಎ ಮಿನಿಟ್ ಕಮಿಷನ್ ಅಂಡ್ ಎಕ್ಸ್ಚೇಂಜ್ ಅದರ್ ಇನ್ಕಮ್ಸ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್ ಶೆಡ್ಯೂಲ್ ನಂಬರ್ 14 ಅಲ್ಲಿ ಬರುತ್ತೆ ಮೈ ಡಿಯರ್ಸ್ ಶೆಡ್ಯೂಲ್ ನಂಬರ್ 14 ಲಾಕರ್ ರೆಂಟ್ ಅದರ್ ಇನ್ಕಮ್ಸ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್ ಶೆಡ್ಯೂಲ್ ನಂಬರ್ 14 ಅಲ್ಲಿ ಬರುತ್ತೆ ಮೈ ಡಿಯರ್ಸ್ ಶೆಡ್ಯೂಲ್ ನಂಬರ್ 14
ಸಿಲ್ವರ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬರ್ತಕ್ಕಂಥದ್ದು ಮೈ ಡಿಯರ್. ಸಿಲ್ವರ್ ಇನ್ವೆಸ್ಟ್ಮೆಂಟ್ ಶೆಡ್ಯೂಲ್ ನಂಬರ್ 8 ಅಲ್ಲಿ ಬರುತ್ತೆ ಮೈ ಡಿಯರ್. ಶೆಡ್ಯೂಲ್ ನಂಬರ್ 8. ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ, CR ಅಂತ ಮೆನ್ಷನ್ ಮಾಡಿದ್ದಾರೆ, ಅದರ್ ಅಸೆಟ್ಸ್ ಅಲ್ಲಿ ಬರುತ್ತೆ. DR ಅಂತ ಮೆನ್ಷನ್ ಮಾಡಿದ್ರೆ ಶೆಡ್ಯೂಲ್ ನಂಬರ್ 5 ಅಲ್ಲಿ ಬರುತ್ತೆ ಮೈ ಡಿಯರ್. DR ಅಂತ ಮೆನ್ಷನ್ ಮಾಡಿದ್ರೆ ಶೆಡ್ಯೂಲ್ ನಂಬರ್ 5 ಬರುತ್ತೆ. ಇಲ್ಲಿ CR ಮೆನ್ಷನ್ ಮಾಡಿದ್ದಾರೆ ಮೈ ಡಿಯರ್. CR ಮೆನ್ಷನ್ ಮಾಡಿರೋದ್ರಿಂದ ಅದರ್ ಅಸೆಟ್ಸ್ ಅಲ್ಲಿ ಬರುತ್ತೆ ಮೈ ಡಿಯರ್. ಅದರ್ ಅಸೆಟ್ಸ್ ಶೆಡ್ಯೂಲ್ ನಂಬರ್ 11 ಅಲ್ಲಿ ಬರುತ್ತೆ ಮೈ ಡಿಯರ್. ಶೆಡ್ಯೂಲ್ ನಂಬರ್ 11. 6 ಮಾರ್ಕ್ಸ್. 12 ಮಾರ್ಕ್ಸ್ ಇಲ್ಲಿ ಬಂದ್ಬಿಡ್ತು ಮೈ ಡಿಯರ್. 2014 12 ಮಾರ್ಕ್ಸ್ ಬಂದ್ಬಿಡ್ತು. ಆಕ್ಚುಲಿ ಅವಾಗ 8+8 ಇದು 16 ಮಾರ್ಕ್ಸ್ ಇಲ್ಲೇ ಬಂದ್ಬಿಡ್ತಿತ್ತು. ಈಗ 6+6 12 ಮಾರ್ಕ್ಸ್ ಬಂತು ಮೈ ಡಿಯರ್. ಇದಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಸೆಕ್ಷನ್ ಸಿ 2014 ಸೆಕ್ಷನ್ ಸಿ 14 ಮಾರ್ಕ್ಸ್ ಮೈ ಡಿಯರ್. From the following trial balance of Andhra Bank Limited, prepare profit and loss account for the year ended 31st March 2014 and balance sheet as on the date my dears. Balance sheet as on the date my dears. ಇಲ್ಲೇ ನಾನು ಎಡಿಟ್ ಮಾಡಕ್ ಆಗಲ್ಲ, ಬಿಕಾಸ್ ಕಾಪಿ ಮಾಡ್ಕೊಂಡಿರ್ತಕ್ಕಂಥದ್ದು ಕ್ವಶನ್ ಪೇಪರ್ ನ ಎಡಿಟ್ ಆಗಲ್ಲ ಮೈ ಡಿಯರ್ಸ್. ಹಾಗಾಗಿ ನಾನೇ ಶೆಡ್ಯೂಲ್ಸ್ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ಹಾಗೆ ನೀವು ನೋಡ್ಕೋಬೇಕು. ಪೇಡ್ ಅಪ್ ಕ್ಯಾಪಿಟಲ್ 1 ಮೈ ಡಿಯರ್ಸ್. ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ 7, ರಿಸರ್ವ್ ಫಂಡ್ 2, ಕ್ಯಾಶ್ ಅಂಡ್ ಹ್ಯಾಂಡ್ 6, ಕ್ಯಾಶ್ ವಿತ್ RBI 6, fixed deposits 3 my dears, loans cash credits 9, investments 8, borrowing from Citibank schedule number 4, pension fund 5, unclaimed dividend 5, furniture less depreciation 10, premises less depreciation 10, rent credit column alli ide 14, interest and discounts 13, commission received 14, salaries and allowances 16, interest on deposits 15, audit fees 16, directors fees 16, depreciation on bank property 16, printing and stationery 16, other expenses 16, profit and loss account alle barutte my dear. Easy ide, problem easy ide. Adjustments nodi, provide 5,000 for rebate on bill discounted minus 13 5 my dears, minus 13 5. Provide 22,000 for bad debts 5 again profit and loss account my dears. Bills for collection on behalf of customer schedule number 12. Provide for taxation, profit and loss account 5 my dears. Profit and loss account 5, schedule number 5. Schedule calculations go ಹೋಗ್ತಿದ್ದೀನಿ my dears. My dears calculations ರಾಂಗ್ ಇದ್ರೆ ಹೇಳ್ಬೇಕು. schedule number 1 share capital 1 lakh ಕರೆಕ್ಟ್ ಇದೆಯಾ? schedule number 2 my dears, reserve fund ಒಂದೇ ಒಂದಿದೆ 2,50,000. ಸ್ಟ್ಯಾಟ್ಯೂಟರಿ ರಿಸರ್ವ್ ಮತ್ತೆ ಬ್ಯಾಲೆನ್ಸ್ ಕ್ಯಾರಿಡ್ ಟು ಬ್ಯಾಲೆನ್ಸ್ ಶೀಟ್ ಎಷ್ಟು ಬರುತ್ತೋ ನೋಡೋಣ my dears. ಶೆಡ್ಯೂಲ್ ನಂಬರ್ 3 ಒಂದೇ ಇರೋದು, ಫಿಕ್ಸ್ಡ್ ಡೆಪಾಸಿಟ್ಸ್ 12 lakhs. ಕರೆಕ್ಟ್ ಇದ್ರೆ ಹೇಳಿ, ಇಲ್ಲ ಅಂದ್ರೆ ರಾಂಗ್ ಇದ್ರೆ ನನಗೆ ಮೆಸೇಜ್ ಆದ್ರೂ ಮಾಡಿ. ಶೆಡ್ಯೂಲ್ ನಂಬರ್ 4 ಮೈ ಡಿಯರ್ಸ್ ಒಂದಿದೆ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 4 ಬಾರೋಯಿಂಗ್ ಫ್ರಮ್ ಸಿಟಿ ಬ್ಯಾಂಕ್ ಅಂತ ಒಂದಿದೆ 3 lakhs ಮೈ ಡಿಯರ್ಸ್, 3 lakhs. ದೆನ್ ಶೆಡ್ಯೂಲ್ ನಂಬರ್ 5 ಪೆನ್ಷನ್ ಫಂಡ್ 1 lakh, unclaimed dividend 50,000, provision for bad debts 20,000, provision for tax 4,000, rebate on bill discounted 5,000. Total money my dears 1,50,000, 1,72,000, 1,76,000, 1,81,000. Correct ಇದೆ my dears, 1,81,000. correct ಇದೆಯಾ? correct ಇದೆಯಾ? Yes sir. My dears schedule number 6 my dears, cash in hand 5 lakhs, cash with RBI 2 lakhs my dears, 7 lakhs. That is schedule number 6 my dears. Schedule number 7 my dears, money at call and short notice my dears. Money at call and short notice direct ide 4 lakhs my dears, direct ide 4 lakhs. Schedule number 8 investments ಒಂದೇ ಒಂದಿದೆ 2 lakhs my dears. ಈಸಿ ಇರುತ್ತೆ ಕ್ವಶನ್ ಪೇಪರ್. ನಾನು ಮಾಡಿರೋ ಪ್ರಾಬ್ಲಮ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಈಸಿ ಇರುತ್ತೆ my dears. Schedule number 9 loans and cash credits 15 lakhs ಇದೆ my dears, 15 lakhs ಒಂದೇ ಇರೋದು. ಶೆಡ್ಯೂಲ್ ನಂಬರ್ 10 ಫರ್ನಿಚರ್ ಲೆಸ್ ಡಿಪ್ರಿಸಿಯೇಷನ್ 80,000, ಪ್ರಿಮೈಸಿಸ್ ಲೆಸ್ ಡಿಪ್ರಿಸಿಯೇಷನ್ 3,20,000, ಟೋಟಲ್ 4 lakhs. ಟೋಟಲ್ 4 lakhs ಇದೆ ಮೈ ಡಿಯರ್ಸ್. ಕರೆಕ್ಟ್ ಇದೆಯಾ? Yes sir. ರೈಟ್ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 11 ನಿಲ್ ಇದೆ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 11 ನಿಲ್ ಇದೆ. ಶೆಡ್ಯೂಲ್ ನಂಬರ್ 12 ಬಿಲ್ಸ್ ಫಾರ್ ಕಲೆಕ್ಷನ್ಸ್ ಒಂದಿದೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಮೈ ಡಿಯರ್ಸ್, ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಶೆಡ್ಯೂಲ್ ನಂಬರ್ 12 50,000. ಶೆಡ್ಯೂಲ್ ನಂಬರ್ 13 ಮೈ ಡಿಯರ್ಸ್ ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್ಸ್ ಅಂತ 6 lakhs ಇದೆ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಅಂತ 5,000 ಇದೆ. ಲೆಸ್ ಮಾಡ್ಕೊಳ್ಳಿ ಮೈ ಡಿಯರ್ಸ್. 6 lakhs ಅಲ್ಲಿ 5,000 ಹೋದ್ರೆ 5,95,000 ಮೈ ಡಿಯರ್ಸ್, 5,95,000. ದೆನ್ ಶೆಡ್ಯೂಲ್ ನಂಬರ್ 14 ಎರಡಿದೆ ಮೈ ಡಿಯರ್ಸ್. ಕಮಿಷನ್ ರಿಸೀವ್ಡ್ ಒಂದಿದೆ, ರೆಂಟ್ ಒಂದಿದೆ ಕ್ರೆಡಿಟ್ ಕಾಲಮ್ ಅಲ್ಲಿ 60,000 ಪ್ಲಸ್ 10,000 70,000 ಮೈ ಡಿಯರ್ಸ್, 70,000.
Schedule number 15, my dears, interest on deposits. Interest on deposits, my dears. Only one content, 3,10,000 ಇದೆ, my dears. 3,10,000. Schedule number 16, my dears. Schedule number 16. Salary and allowances 90,000 ಇದೆ. Audit fees 8,000 ಇದೆ. Directors fees 7,000 ಇದೆ. Depreciation on bank property 9,000 ಇದೆ. Printing and stationery 4,000 ಇದೆ. Other expenses 2,000 ಇದೆ. Total is it 1,20,000? Check ಮಾಡಿ. Yes, Yes, sir. sir. ಕರೆಕ್ಟ್ ಆಗಿದೆಯಾ? ವೆರಿ ಗುಡ್. Yes, sir. ಮೈ ಡಿಯರ್ಸ್, ನೀವ್ ಹಿಂಗ್ ಸಪೋರ್ಟ್ ಮಾಡಿದ್ರೆ ಕ್ವಶನ್ ಪೇಪರ್ಸ್ ಹಂಗೋಗುತ್ತೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರದ್ದು ಒಂದು ಕ್ಲಾಸ್ಗೆ 2 ಕ್ವಶನ್ ಪೇಪರ್ಸ್, 6 ಮಾರ್ಕ್ಸ್ ಪ್ಲಸ್ 14 ಮಾರ್ಕ್ಸ್. 2 ವರ್ಷದ ಕ್ವಶನ್ ಪೇಪರ್ ಒಂದೇ ಒಂದು ಕ್ಲಾಸ್ ಹೋಗುತ್ತೆ. ಅಂದ್ರೆ ಅವರು ಅಷ್ಟು ಬೇಗ ಕ್ಯಾಲ್ಕುಲೇಷನ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಹೇಳ್ತಿರ್ತಾರೆ. ಮೈ ಡಿಯರ್ಸ್, ನೌ ವಿ ಆರ್ ಎಂಟರ್ ಇನ್ ಟು ದ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಮೈ ಡಿಯರ್ಸ್, preparation of profit and loss account. Andhra Bank Limited, my dears, profit and loss account for the year ended 31st March 2014. My dears, ನಿಮ್ಗೆ ಏನು ಹೊಸದಾಗಿ ಹೇಳ್ಕೊಡುವಂತದ್ದು ಏನಿಲ್ಲ. ಆಸ್ ಯೂಶುವಲ್ ನಿಮ್ಗೆ ಐಡಿಯಾ ಇರುತ್ತೆ. ಆಕ್ಚುಲಿ ಲಾಸ್ಟ್ ಇಯರ್ ಎಲ್ಲ ಪ್ರಾಬ್ಲಮ್ ಕ್ಲಾಸಸ್ ಮಾಡ್ಬೇಕಾದ್ರೆ ನಾನು ಯಾವತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಲಿ ಬ್ಯಾಲೆನ್ಸ್ ಶೀಟ್ ಆಗಲಿ ಕ್ಲಾಸ್ ಅಲ್ಲಿ ಮಾಡಿಸ್ತಿರ್ಲಿಲ್ಲ. ಹೋಮ್ ವರ್ಕ್ ಕೊಟ್ಬಿಡ್ತಿದ್ದೆ, ಮಾಡ್ತಿದ್ರು. ಬಟ್ ಈಗ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಎಷ್ಟು ಮಾತ್ರ ನೀವು ನನಗೆ ಟಚ್ ಅಲ್ಲಿ ಇದೀರಾ ಅನ್ನೋದು ನನಗೆ ಇನ್ನೂ ಪರ್ಫೆಕ್ಟ್ ಐಡಿಯಾ ಇಲ್ಲ, ಹಾಗಾಗಿ ಮಾಡಿಸ್ತಿದ್ದೀನಿ. ಮೈ ಡಿಯರ್ಸ್, ಇಂಟ್ರೆಸ್ಟ್ ಅರ್ನ್ಡ್ schedule number 13, my dears. Interest earned schedule number 13, 5,95,000. correcta? Yes, sir. Yes, sir. Response ಮಾಡಿ. Other income schedule number 14, 70,000, my dears. So the sum of schedule number 13 and 14 leads to total income indicated as a 6,65,000. Is it right? Yes, sir. Okay. After that, my dears, second head expenditure, interest expended, schedule number 15, 3,10,000, my dears. 3,10,000. Operating expenses, schedule number 16, 1,20,000, my dears. 1,20,000. In addition that, provision for bad debts 22,000 and provision for income tax adjustment 4,000, my dears. Make it total expenditure indicate as B. 3,10,000, 1,20,000. 4,56,000. Is it right? Yes, sir. 4,56,000. My dear, immediate next step, profit or loss. Under that, profit, my dears. ಈ ಪ್ರಾಬ್ಲಮ್ ಅಲ್ಲಿ ಇರೋದು ಪ್ರಾಫಿಟ್. wait a minute, my dears. ಲಾಸ್ ಅಂತಿದೆ. Profit during the year, my dears. 6,65,000 ಅಲ್ಲಿ 4,56,000 ಲೆಸ್ ಮಾಡಿ. 2,09,000. 2,09,000, sir. ಇದೆಯಾ? ಅದು ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್, ಮೈ ಡಿಯರ್ಸ್. Profit Yes, sir. during the year 2,09,000. Had opening balance of profit and loss account. Trial balance last ಅಲ್ಲಿ ಇದೆ, my dear, 60,000 rupees. Had ಮಾಡ್ಕೊಂಡ್ರೆ ನಿಮಗೆ 2,69,000 rupees ಬರುತ್ತೆ. 2,60,000. Then we are enter into fourth head, appropriations. Fourth head, appropriations, my dear. Transfer to statutory reserve 25% on profit, 2,09,000 into 25%, my dears. 2,09,000 into 25%. ಎಷ್ಟು ಬರುತ್ತೆ ನೋಡಿ, my dears? 52,250, sir. 52,250 rupees. 52,250 rupees. My dears, 2,69,000 ಅಲ್ಲಿ 52,250 ಲೆಸ್ ಮಾಡಿದ್ರೆ 2,16,750. Is it right? Yes, sir. My dears, ಅಲ್ಲಿಗೆ ಸ್ಟ್ಯಾಟ್ಯೂಟರಿ ರಿಸರ್ವ್ 52,250, ಬ್ಯಾಲೆನ್ಸ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್ 2,16,750. ಶೆಡ್ಯೂಲ್ ನಂಬರ್ 2 ಗೆ ಎಂಟ್ರಿ ಮಾಡಬೇಕು. ಶೆಡ್ಯೂಲ್ ನಂಬರ್ 2 ಗೆ ಎಂಟ್ರಿ ಮಾಡಬೇಕು. ಶೆಡ್ಯೂಲ್ ನಂಬರ್ 2 ನೋಡಿ, ಮೈ ಡಿಯರ್. ಶೆಡ್ಯೂಲ್ ನಂಬರ್ 2 ಗೆ ಸ್ಟ್ಯಾಟ್ಯೂಟರಿ ರಿಸರ್ವ್ ಎಂಟ್ರಿ ಮಾಡಿ. ಸ್ಟ್ಯಾಟ್ಯೂಟರಿ ರಿಸರ್ವ್, ವೇಟ್ ಎ ಮಿನಿಟ್. ಎಷ್ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಬಂದಿರೋದು ನಮಗೆ? 52,250, sir. ಅಂಡ್ ಬ್ಯಾಲೆನ್ಸ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್ ಎಷ್ಟು ಬಂದಿದೆ ನಮಗೆ? 2,16,750. ಮೇಕ್ ಇಟ್ ಟೋಟಲ್, ಮೈ ಡಿಯರ್ಸ್. 5,19,000, sir. 19,000. ಇನ್ನೂ ಒಬ್ರು ಚೆಕ್ ಮಾಡಿ. 19,000. 19 5,19,000. Yes, sir. That is schedule number 2. ಈ ತರ ಚಾರ್ಟ್ಸ್ 57 ಚಾರ್ಟ್ಸ್ ಚಾರ್ಟ್ ಮಾಡಿದ್ದಾರೆ. ವೇಟ್ ಎ ಮಿನಿಟ್, ಮೈ ಡಿಯರ್ಸ್. ಚಾರ್ಟ್ಸ್ ಚೆಕ್ ಮಾಡ್ಬಿಡ್ತೀನಿ. ಓಕೆ 5,19,000. ವೀಣಾ, ನಿರ್ಮಲಾ, ಉಮಾಶಂಕರ್, ಸಹನಾ, ರಶ್ಮಿ, ಥ್ಯಾಂಕ್ ಯು ಆಲ್. 50 ಮೆಂಬರ್ಸ್ ಇದ್ದೀರಾ. ಥ್ಯಾಂಕ್ ಯು ಆಲ್. ಸೊ 5,19,000 schedule number 2, my dears. Then we are entered into the balance sheet, my dears. Balance sheet. Andhra Bank Limited balance sheet for the year ended
31st March 2014 my dears. As usual my dears, ನಿಮ್ಗೆಲ್ಲ ಗೊತ್ತಿರೋಂತದ್ದೆ ನೋಡಿ my dears. Share capital 10 lakhs ಕರೆಕ್ಟಾ? Share capital Yes, sir. 10 lakhs. Reserves and surplus 5,19,000. Deposits 12 lakhs. Borrowings 3 lakhs. Other liabilities and contingencies 1,81,000. Make it total my dears. Liabilities total 32 lakhs. sir. 32 lakhs. 32 lakhs. Right my dears. In Yes, sir. assets hodre my dears. Cash and balance with RBI 7 lakhs. Money at call and short notice 4 lakhs. Investments 2 lakhs. Advances 15 lakhs. Fixed assets 4 lakhs. Other assets nil my dears. Total ಮಾಡಿ 32 lakhs, sir. 32 lakhs. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಫಾರ್ 32 lakhs my dears. And other contingent liabilities schedule number 12 50,000 ಎಂಟ್ರಿ ಮಾಡಿದ್ರೆ ನಿಮ್ಮ 14 schedule number ಸಾರಿ ಕ್ವೆಶ್ಚನ್ ಪೇಪರ್ 14 ಇಂದ ಆಗುತ್ತೆ. ಥ್ಯಾಂಕ್ ಯು ಆಲ್ ಸ್ಟಾರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು. 32 lakhs ಗೆ ಟ್ಯಾಲಿ ಆಗುತ್ತೆ my dears. 2015 ಸೆಕ್ಷನ್ ಬಿ ಹೋಗೋಣ my dears. ಆ ಒಂದು ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಡಿಫ್ರೆಂಟ್ ಇದೆ my dears. ಅದ್ರಲ್ಲಿ ಬೇರೆ ಇದ್ರಲ್ಲಿ ಬೇರೆ. ಇಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿಸ್ಲಾ ಇದನ್ನ? Yes, sir. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿಸ್ತೀನಿ ಬಿಡಿ, ಯಾಕಂದ್ರೆ ಲಾಸ್ಟ್ 10 minutes ಇದೆ my dears. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 2015 ಸಾಲ್ವ್ ಮಾಡಿಸ್ತೀನಿ my dears. Until take care my dears. Take care.